ಈ ವರ್ಷ ಯಾಕೆ ಅತಿವೃಷ್ಟಿ ಆಗಿರೋದ್ರಿಂದ ರೈತರ ಸಾಲ ಮನ್ನಾ ಮಾಡಬೇಕು. ನಮಗೆ 2.5 ತಿಂಗಳ ಆಚೆಗಡೆಗೆ ನಮ್ಮ ತೊಗರಿಗಳೆಲ್ಲ ಲಾಸ್ ಹೋಗಿವು. ಗೌರ್ಮೆಂಟ್ ಏನು ಹೇಳ್ತದ, ಆಲ್ರೆಡಿ ವಿಮಾ ಕಂಪ್ನಿಯವರು ದುಡ್ಡು ಹಾಕ್ಯಾರ ಅಂತ ಹೇಳ್ತಾರೆ. ಇನ್ನೂ ತನಕ ಯಾವುದೇ ಒಬ್ಬ ರೈತನಿಗೂ ಒಂದು ನಯಾ ಪೈಸಾನು ಪರಿಹಾರನೂ ಬಂದಿಲ್ಲ. ವಿಮಾ ಇನ್ಶೂರೆನ್ಸ್ ಕಂಪ್ನಿಯವರು ದುಡ್ಡು ಹಾಕಿಲ್ಲ. ಇಲ್ಲ ಸರ್, ನಮ್ಮ ಹತ್ರ ಪ್ರೂಫ್ ಇದೆ, ನಮ್ಮ ಅಕೌಂಟಿಗೆ ಬರಬೇಕಲ್ಲ ದುಡ್ಡು, ಇನ್ನೂ ಬಂದಿಲ್ಲ. ನಮ್ಮ ಅಕೌಂಟ್ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳಿದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಇನ್ಶೂರೆನ್ಸ್ ಕಟ್ಟಿದೆ ಏನಾದ್ರೂ ಇದ್ರೆ ಅದು ಕಲಬುರಗಿ ಜಿಲ್ಲೆ ಇದೆ. ಈ ಸರಿ ಪ್ರಧಾನಮಂತ್ರಿ ಫಸಲ್ ಯೋಜನಾ ಬಿಮಾ ಯೋಜನೆಯಲ್ಲಿ 18% ಅಂದ್ರೆ 80% ನೀಡಬೇಕು. ವಿಮಾ ಕಂಪನಿಗಳು ನಮಗೆ ರೈತರಿಗೆ ನೀಡಬೇಕು. This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Al-Sharia Group of Institutions, Bay Neuro Hospital De-Addiction Center, and by Moria Restaurant. ಕಲ್ಯಾಣ ಕರ್ನಾಟಕದ ರೈತಾಪಿ ಸಂಘದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಪ್ಪ ಅಂದ್ರೆ, ನಮಗೆ 2.5 ತಿಂಗಳ ಆಚೆಗಡೆಗೆ ನಮ್ಮ ತೊಗರಿಗಳೆಲ್ಲ ಲಾಸ್ ಹೋಗಿವು. ನಾವು ಮುಂಚೆನೇ ಜೂನಲ್ಲಿ ವಿಮಾ ಕಂಪ್ನಿಗೆ ವಿಮಾ ತುಂಬಿದೆವು. ಆದರೆ ಎಲ್ಲರೂ ಬಂದು ಕೇಸಿಂದ ವಿಮಾ ಕಂಪ್ನಿಯವರು ನಮ್ಮ ಹೊಲದಲ್ಲಿ ಎಷ್ಟು ತೊಗರಿ ಹೋಗ್ಯದ ಏನಿಲ್ಲ ಎಲ್ಲ ಅದು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ. ಈ ಗೌರ್ಮೆಂಟ್ ಏನು ಹೇಳ್ತದ, ಆಲ್ರೆಡಿ ವಿಮಾ ಕಂಪ್ನಿಯವರು ದುಡ್ಡು ಹಾಕ್ಯಾರ ಅಂತ ಹೇಳ್ತಾರೆ. ಇನ್ನೂ ತನಕ ಯಾವುದೇ ಒಬ್ಬ ರೈತನಿಗೂ ಒಂದು ನಯಾ ಪೈಸಾನು ಪರಿಹಾರನೂ ಬಂದಿಲ್ಲ. ವಿಮಾ ಇನ್ಶೂರೆನ್ಸ್ ಕಂಪ್ನಿಯವ್ರೂ ದುಡ್ಡು ಹಾಕಿಲ್ಲ. ಅದಕ್ಕಾಗಿ ತಿರುಗಿ ನಂಬಲ್ಲಿ ಏನಪ್ಪ ಅಂದರೆ ಎಲ್ಲ ರಾಶಿ ಇದ್ದು ಬದ್ದು ಕಡ್ಡಿ ಗಿಡ್ಡಿ ಏನು ಫೋಟೋ ತೆಗಿಗೂ ಏನೂ ಇಲ್ಲ. ಈಗ ಅವ್ರು ಇನ್ನೊಂದು ಸರಿ ಬಂದ್ರೆ ಅದಕ್ಕೆ ಪ್ರತಿಯೊಬ್ಬರಿಗೂ ಶೀಘ್ರದಲ್ಲೇ ರೊಕ್ಕ ಬಂದವ ಅಂತ ಹೇಳ್ತಾರೆ. ಹಾಕಿಲ್ಲ, ಆದಷ್ಟು ಬೇಗ ಹಾಕಬೇಕು. ಹಾಕಿ ನಮ್ಮ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ವಿಮಾ ಕಂಪ್ನಿಯವರಿಗೆ ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಕಡೆ ಏನಾದರೂ ಪ್ರೂಫ್ ಇರ್ಬೋದಲ್ಲ, ಇಲ್ಲಿಕಂದ್ರೆ ಅವರಿಗೆ ತಾವು ಪ್ರೂಫ್ ಕೇಳ್ಬೋದಲ್ಲ ಸರ್, ಹಾಕಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಬೈ ಮಾತಿನಿಂದ ಹೆಂಗೆ ಆಗ್ತಿರ್ಬೋದು ಸರ್? ಇಲ್ಲ ಸರ್, ನಮ್ಮ ಹತ್ರ ಪ್ರೂಫ್ ಇದೆ, ನಮ್ಮ ಅಕೌಂಟಿಗೆ ಬರಬೇಕಲ್ಲ ದುಡ್ಡು, ಇನ್ನೂ ಬಂದಿಲ್ಲ. ನಮ್ಮ ಅಕೌಂಟ್ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳಿದಾರೆ. ಹಾಂ, ಏನ್ರಿ? ಇಲ್ಲ, ಯಾರಿಗೂ ಭೇಟಿ ಆಗಿಲ್ಲ. ಬಂದಿವಿ, ಬಿಡುಗಡೆ ಅಂತ ಹೇಳಿದಾರೆ. ಯಾವುದೇ ರೈತರಿಗೂ ಬಂದಿಲ್ಲ, ಯಾವ ಊರಲ್ಲೂ ಇನ್ನೂ ಏನು. ಅದಕ್ಕಾಗಿ ನಾವು ಇವಾಗ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದೆವು. ಆದಷ್ಟು ಬೇಗ ನಮ್ಮನಕರೆ ಪರಿಹಾರ ದುಡ್ಡು ಹಾಕಬೇಕು. ಮತ್ತು ಇನ್ಶೂರೆನ್ಸ್ ಕಟ್ಟಿದೆವು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಇನ್ಶೂರೆನ್ಸ್ ಕಟ್ಟಿದೆ ಏನಾದ್ರೂ ಇದ್ರೆ ಅದು ಕಲಬುರಗಿ ಜಿಲ್ಲೆ ಇದೆ. ಈ ಸರಿ ಇನ್ಶೂರೆನ್ಸ್ ದವ್ರು ಏನಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ರು, ನಮ್ಮ ಹೊಲಕ್ಕೆ ಬಂದ್ರು, ಫೋಟೋ ತಗೊಂಡ್ರು, GPS ಮಾಡ್ಕೊಂಡ್ರು, ಹೋಗ್ಬಿಟ್ರು. ಇನ್ನೂ ತನಕ ಯಾವುದೇ ತರಹದ ನಮ್ಗೆ ಏನು ಹೇಳಿಲ್ಲ ಅವರು. ಎಲ್ಲಿ ಭೇಟಿ ಆಗ್ಬೇಕು ಸರ್? ಅವ್ರ ಆಫೀಸು ಇಲ್ಲ, ಏನಿಲ್ಲ. ನಾವು ಹೋಗ್ಬೇಕಾದ್ರೆ ಮತ್ತೆ RSKಗೆ ಹೋಗಿ ಕೇಳ್ಬೇಕು. ನಾವು ರೈತ ಸಂಪರ್ಕ ಕೇಂದ್ರ, ನಮಗೆ ರೈತರಿಗೆ ಏನಾದರೂ ಕೊಂಡಿ ಅಂತಿದ್ರೆ ಒಂದು ಮಾಧ್ಯಮ, ಇನ್ನೊಂದು RSK ಏನು, ಅವ್ರಿಗೆ ಹೋಗಿ ನಾವು ಕೇಳಬೇಕು. ಈ ರೈತರದು ಇನ್ಶೂರೆನ್ಸ್ ಆನ್ಲೈನ್ ಇದೆ ಸರ್, ಆನ್ಲೈನ್ ಮುಖಾಂತರ ಇದೆ ಇನ್ಶೂರೆನ್ಸ್. ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮವೊಂದಲ್ಲಿ ಕಟ್ಕೋತಾರೆ. ಇಲ್ಲ ಸರ್, ಗ್ರಾಮವೊಂದಲ್ಲೂ ಕಟ್ಬೋದು, ಎಲ್ಲಾದರೂ ಇದೆ. ಪಬ್ಲಿಕ್ ಎಲ್ಲೂ ಕಟ್ಬೋದು. ವಿಮಾ ಕಟ್ತೀವಿ ಏನು. ಇನ್ನೂ ಹೋದ ವರ್ಷ ಬಂದಿತ್ತು, ಈ ವರ್ಷ ಇನ್ನೂ ಬಂದಿಲ್ಲ. ಡಿಸೆಂಬರ್ ಲಾಸ್ಟ್ ವೀಕಲ್ಲೇ ಬಂದಿತ್ತು ಹೋದ ವರ್ಷ. ಸಮೀಕ್ಷೆ ಆಗಿದೆ ಸರ್, 2.5 ತಿಂಗಳ ಮುಂಚೆನೆ ಸಮೀಕ್ಷೆ ಆಗಿದೆ. ವಿಮಾ ಕಂಪ್ನಿಯವರು ಸರ್ಕಾರ ವಿಮಾ ಕಂಪ್ನಿ ಜಂಟಿಯಾಗಿ ಮಾಡಿದೆ ಸರ್. ಸರ್ಕಾರ ಇಲ್ಲ ಆದ್ರೂ ಸರಿ, ಸರ್ಕಾರ ಅವರು ಬಂದಿದ್ರು ಸರ್, ಬಂದಿದ್ರು. ಸರ್ಕಾರ RSK ಸರ್ಕಾರ ಮತ್ತು ವಿಮಾ ಕಂಪ್ನಿ ಇಬ್ರು ಜಂಟಿಯಾಗೆ ಸಮೀಕ್ಷೆ ಮಾಡಿದ್ದಾರೆ ಸರ್. ಸರ್ಕಾರಕ್ಕೆ ಒತ್ತಡ ತರುವಂಥದ್ದು ಒಂದು ಮನವಿಯನ್ನು ಎಲ್ಲ ಮಾಧ್ಯಮದ ಮುಖಾಂತರ ನಾವು ಕೊಟ್ಟಿದ್ದೇವೆ. ಮುಖ್ಯವಾಗಿ 5 ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಸದರಿ ನೆಟೆ ರೋಗ ಒಂದು ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಬೇಕು. ಮತ್ತು ಪ್ರಧಾನಮಂತ್ರಿ ಫಸಲ್ ಯೋಜನಾ ಬಿಮಾ ಯೋಜನೆಯಲ್ಲಿ 18% ಅಂದರೆ 80% ನೀಡಬೇಕು. ವಿಮಾ ಕಂಪನಿಗಳು ನಮಗೆ ರೈತರಿಗೆ ನೀಡಬೇಕು. ಮತ್ತು ಕಬ್ಬು ಬೆಳೆಗಾರರು ತೂಕ ಯಂತ್ರ, ಅವರು ಕಂಪನಿಯ ವತಿಯಿಂದ, ಅವರು ಕಾರ್ಖಾನೆ ವತಿಯಿಂದ ತೂಕ ಯಂತ್ರ ಇರ್ತವೆ. ಆದರೆ ಅದನ್ನು APMCದವರು ಅಳವಡಿಸಬೇಕು. ಅದು ನಿಜವಾಗಲೂ ರೈತರಿಗೆ ನ್ಯಾಯ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಭಾವನೆ. ಅದರ ಜೊತೆಗೆ ರೈತರ ಈ ವರ್ಷ ಯಾಕೆ ಅತಿವೃಷ್ಟಿ ಆಗಿರೋದರಿಂದ ರೈತರ ಸಾಲ ಮನ್ನಾ ಮಾಡಬೇಕು. ಮತ್ತು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ಒಂದು ಆರಂಭಿಸಬೇಕು ಅಂಥೇಳಿ ನಾವು ನಮ್ಮ ಖರೀದಿ ಕೇಂದ್ರಗಳು ಆರಂಭಿಸಬೇಕಂತೇಳಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ.
ಟೋಟಲಿ ಅಷ್ಟು ಇದು ಮಾಡಿಲ್ಲ. ನಾವು ಒಟ್ಟು ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟಗಾರರು. ಹೀಗಾಗಿ ನಾವು ಕಲ್ಯಾಣ ಕರ್ನಾಟಕದ ಪೂರ ಎಲ್ಲ ರೈತರಿಗೆ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Al Sharia Group of Institutions, Bay Nero Hospital D Addiction Center, and by Moria Restaurant.